ಡಿವೋರ್ಸ್ ಲಾಯರ್ ಮದ್ವೆ ಕಥೆ. ಆ ಕಡೆ ಡಿವೋರ್ಸ್ ಲಾಯರ್ ಇರ್ತಾರೆ, ಅವ್ರಿಗೆ ಮದ್ವೆ ಆಗ್ತಿರಲ್ಲ. ಯಾಕೆ ಅಂದ್ರೆ ಅವ್ರು ಡಿವೋರ್ಸ್ ಲಾಯರ್. ನಿಂಗೆ ಆನಿವರ್ಸರಿ ಗಿಫ್ಟ್ ಏನ್ ಬೇಕು ಅಂತ ಕೇಳಿದಾಗ ಪ್ರಿಯಾಂಕಾ ಸಿಂಪಲ್ ಆಗಿ ಡಿವೋರ್ಸ್ ಬೇಕು ಅಂತ ಹೇಳ್ತಾಳೆ. ಪ್ರಿಯಾಂಕನ್ ಕ್ಯಾರೆಕ್ಟರು ಹಂಗೆ, ಶಿಸ್ ಔಟ್ ಸ್ಪೋಕನ್, ಬೋಲ್ಡ್. ಅವಳಿಗೆ ಅವಳೇ ಸಾಟಿ, ಅವಳಿಗೆ ಸಮಾನವಾಗಿ ಯಾರೂ ಇಲ್ಲ. ಆಕ್ಟಿಂಗ್ ಸ್ಪೇಸ್ ಅಂತ ಬಂದ್ರೆ ನವರಸ ಕೂಡಿರೋ ಕ್ಯಾರೆಕ್ಟರ್, ತುಂಬಾ ವೇರಿಯೇಷನ್. ನನಗೆ ಇಷ್ಟ ಬಂದಂಗೆ ಮಾಡ್ಬೋದು. ನನಗೆ ಬೇಕಾಗಿರೋ ಸೀನ್ಸ್ ಎಲ್ಲ ಇದೆ, ಬೇಕಾಗಿರೋ ಮೂಡ್ಸ್ ಎಲ್ಲ ಇದೆ, ಬೇಕಾಗಿರೋ ಎಮೋಷನ್ಸ್ ಎಲ್ಲ ಇದೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಸೀರಿಯಲ್ ಕಾಸ್ಟ್ ನ ಅವ್ರ ಜೊತೆ ಮಾತಾಡೋದಕ್ಕೆ ಬಂದಿರುವಂತದ್ದು. ಏನಂದ್ರೆ ಯಾವ ಸೀರಿಯಲ್ ಅಂದ್ರೆ ವಧು ಅಂತ ಒಂದು ಸೀರಿಯಲ್. ಸೊ ಇದರ ಸ್ಟೋರಿ ಲೈನ್, ಸಿಂಪಲ್ ಸ್ಟೋರಿ ಲೈನ್ ಏನಂತಂದ್ರೆ, ಅಪ್ಪನ ಆಸೆ ಅಂತೆ ಮಗಳು ಮದುವೆ ಆಗ್ಬೇಕಾಗಿರುತ್ತೆ, ಅದು ಡಿವೋರ್ಸ್ ಇಂದ ಮದುವೆ ಆಗ್ತಾಳೆ ಅನ್ನುವಂತಹ ಒಂದಿಷ್ಟು ಅಂಶಗಳು ಕೂಡ ನಮಗೆ ಪ್ರೋಮೋ ನೋಡಿ ಗೊತ್ತಾಗ್ತಾ ಇರುವಂತದ್ದು. ಸೊ ಈ ಒಂದು ಸೀರಿಯಲ್ ಅಲ್ಲಿ ಸೋನಿ ಅಂತ ಒಬ್ರು ಕೂಡ ಇದ್ದಾರೆ, ಅವರು ಕೂಡ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ, ವಿಲನ್ ರೋಲ್ ಮಾಡ್ತಾ ಇದ್ದಾರೆ. ಸೋನಿ ಅವರು ನಮ್ಮ ಜೊತೆಗೆ ಇದ್ದಾರೆ. ಸೊ ಅವರ ಪಾತ್ರದ ಹೆಸರೇನು, ಅವರ ಪಾತ್ರ ಹೇಗಿರುತ್ತೆ, ಹೇಗೆ ಈ ಸೀರಿಯಲ್ಗೆ ಅವರು ಆಯ್ಕೆ ಆದ್ರು, ಪ್ರತಿಯೊಂದರ ಡೀಟೇಲ್ಸ್ ಅವ್ರ ಹತ್ರ ಮಾತಾಡ್ತಾ ಹೋಗೋಣ. ಫಸ್ಟ್ ಅವ್ರನ್ನ ಸ್ವಾಗತ ಮಾಡ್ಬಿಡೋಣ. ಸೊ ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಸೋ ಮಚ್. ಯು ಲುಕಿಂಗ್ ವೆರಿ ಪ್ರಿಟಿ. ಥ್ಯಾಂಕ್ ಯು. ಎಸ್, ಒಂದು ಡಿವೋರ್ಸ್ ಆ ಒಂದು ಕಾನ್ಸೆಪ್ಟ್ ಇದೆ ನಾವು ಪ್ರೋಮೋ ನೋಡಿದಾಗ. ಸೊ ಅವರ ಮಧ್ಯೆ ಹಸ್ಬೆಂಡ್ ಮಧ್ಯೆ ಡಿವೋರ್ಸ್ ಆಗ್ತಾ ಇರುತ್ತೆ, ನೀವು ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಮೇಕಪ್ ಮಾಡ್ಕೊಳ್ಳೋಕ್ಕೆಲ್ಲ ಬರ್ತೀರಾ, ಆ ಥರ ಒಂದು ಪ್ರೋಮೋ ನೋಡಿದೆ. ಸೊ ಒಂದು ಸ್ಟೋರಿ ಲೈನ್ ನಮಗೆ ಗೊತ್ತು, ಬಟ್ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಹೇಳೋದಾದ್ರೆ. ಒಂದು ಸ್ಟೋರಿ ಲೈನ್ ಬಂದು ಪ್ರೋಮೋಲೇ ಇದೆ, ಡಿವೋರ್ಸ್ ಲಾಯರ್ ಮದುವೆ ಕಥೆ. ಆ ಕಡೆ ಡಿವೋರ್ಸ್ ಲಾಯರ್ ಇರ್ತಾರೆ, ಅವ್ರಿಗೆ ಮದುವೆ ಆಗ್ತಿರಲ್ಲ. ಯಾಕೆ ಅಂದರೆ ಅವರು ಡಿವೋರ್ಸ್ ಲಾಯರ್, ಅದಕ್ಕೆ ಮದುವೆ ಆಗ್ತಿರಲ್ಲ. ಈ ಕಡೆ ಬಂದು ನಮ್ಮ ಕಪ್ಪಲ್ ಒಂದಿದೆ, ನಾನು ಮತ್ತು ಸಾರ್ಥಕ್, ಪ್ರಿಯಾಂಕಾ ಮತ್ತು ಸಾರ್ಥಕ್ ಕಪ್ಪಲ್ ಇದೆ. ಸಡನ್ನಾಗಿ ಫಸ್ಟ್ ಇಯರ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಇರುತ್ತೆ. ಸಾರ್ಥಕ್ ಬಂದ್ಬಿಟ್ಟು ನಿಂಗೆ ಆ್ಯನಿವರ್ಸರಿ ಗಿಫ್ಟ್ ಏನು ಬೇಕು ಅಂತ ಕೇಳಿದಾಗ ಪ್ರಿಯಾಂಕಾ ಸಿಂಪಲ್ ಆಗಿ ಡಿವೋರ್ಸ್ ಬೇಕು ಅಂತ ಹೇಳ್ತಾಳೆ. ಸರಿ, ಅವನು ದಡಬಡ ಓಡ್ಕೊಂಡು ವಧು ಹತ್ರ ಹೋಗ್ಬಿಟ್ಟು ಕೇಳ್ತಾನೆ, ನೀವು ನನ್ನ ಡೈವೋರ್ಸ್ ಕೇಸ್ ತಗೊಳ್ತೀರಾ. ಇಲ್ಲಿ ತನಕ ಇದೆ ಸ್ಟೋರಿ. ಓಕೆ, ಈ ಸೀರಿಯಲ್ಗೆ ನೀವು ಆಯ್ಕೆ ಆಗಿದ್ದು ಯಾವ ಥರ, ಪ್ರೋಸೆಸ್ ಯಾವ ಥರ ಇತ್ತು, ಹಾಗೆ ಈ ಸೀರಿಯಲ್ ಒಪ್ಕೊಳ್ಳೋದಕ್ಕೆ, ಈ ಒಂದು ಪಾತ್ರ ಒಪ್ಕೊಳ್ಳೋದಕ್ಕೆ ಏನು ಮೇನ್ ರೀಸನ್ ಏನಿತ್ತು? ಮೇನ್ ರೀಸನ್ ಬಂದು ಕ್ಯಾರೆಕ್ಟರ್ ಏನಿತ್ತು, ತುಂಬ ಚಾಲೆಂಜಿಂಗ್ ಆಗಿತ್ತು. ದ ವೇ ದೇ ಎಕ್ಸ್ಪ್ಲೈನ್, ದಿಲೀಪ್ ಸರ್ ಆಗಲಿ, ವಿದ್ಯಾ ಮ್ಯಾಮ್ ಆಗಲಿ, ಎಕ್ಸ್ಪ್ಲೈನ್ ಮಾಡಿದ ರೀತಿ ಇತ್ತಲ್ಲ. ಪ್ರಿಯಾಂಕಾ ಅನ್ನೋ ಕ್ಯಾರೆಕ್ಟರು ನಮ್ಮ ಸೊಸೈಟಿಲಿ ಅ ಸೆಟ್ ಆಫ್ ಗರ್ಲ್ಸ್, ತುಂಬ ಔಟ್ಸ್ಪೋಕನ್ನು, ಬೋಲ್ಡು, ಇಂಡಿಪೆಂಡೆಂಟ್ ಆಗಿರ್ಬೇಕು, ನಾನು ಟಾಪ್ 1, ನಾನು ಹಾರ್ಡ್ ವರ್ಕ್ ಮಾಡಬೇಕು, ನಾನು ಲೀಡಿಂಗ್ ಲೇಡಿ ಆಗಬೇಕು, ಚೆನ್ನಾಗಿ ಕಾಣಬೇಕು, ಐ ಶುಡ್ ಬಿ ನಂಬರ್ 1 ಅಂತ ಕೆಲವು ಹೆಣ್ಮಕ್ಳು ಇರ್ತಾರೆ ನಮ್ಮ ಸೊಸೈಟಿಲಿ. ಕೆಲವರೆಲ್ಲ ಮ್ಯಾಕ್ಸಿಮಮ್ ಹಾಗೆ ಯೋಚನೆ ಮಾಡ್ತಿರ್ತಾರೆ. ಆ ಸೆಟ್ ಆಫ್ ಗ್ರೂಪ್, ಆ ಗ್ರೂಪ್ನ ರೆಪ್ರೆಸೆಂಟ್ ಮಾಡೋ ಕ್ಯಾರೆಕ್ಟರ್ ಪ್ರಿಯಾಂಕಾ. ಪ್ರಿಯಾಂಕನ್ ಕ್ಯಾರೆಕ್ಟರು ಹಾಗೆ, ಶಿಸ್ ಔಟ್ ಸ್ಪೋಕನ್, ಬೋಲ್ಡ್. ಅವಳಿಗೆ ಅವಳೇ ಸಾಟಿ, ಅವಳಿಗೆ ಸಮಾನವಾಗಿ ಯಾರೂ ಇಲ್ಲ, ನನಗೆ ನಾನೇ ಕಾಂಪಿಟೇಷನ್ನು, ನನಗೆ ನಂಬರ್ 1 ಇರಬೇಕು ಅನ್ನೋ ಒಂದು ಹಠ, ಒಂದು ಛಲ ಇರುತ್ತೆ. ಸೊ ಆ ಕ್ಯಾರೆಕ್ಟರ್ ಎಕ್ಸ್ಪ್ಲೈನ್ ಮಾಡ್ತಿದ್ದಂಗೆ ಓಕೆ ಸರ್, ನನಗೆ ಹಿಂಗೆ ಕೂತೊಳಲಿಕ್ಕೆ ಓಕೆ ಸರ್, ಐಮ್ ರೆಡಿ ಸರ್ ಅಂತ ವಿದ್ಯಾ ಮ್ಯಾಮ್ ಮತ್ತು ದಿಲೀಪ್ ಸರ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಇಟ್ ವಾಸ್ ವೆರಿ ಫನ್. ಒಂಥರ ಇನ್ನೊಂದು ಆ್ಯಕ್ಟಿಂಗ್ ಸ್ಪೇಸ್ ಅಂತ ಬಂದರೆ ನವರಸ ಕೂಡಿರೋ ಕ್ಯಾರೆಕ್ಟರು. ಅಳ್ತಾಳೆ ಪ್ರಿಯಾಂಕಾ, ನಗ್ತಾಳೆ, ಮತ್ತೆ ನಾಚ್ಕೋತಾಳೆ, ಕೋಪ ಮಾಡ್ಕೋತಾಳೆ, ಕಿರ್ಚಾಡ್ತಾಳೆ, ಅತ್ತೆ ಮುಂದೆ ಫುಲ್ ಮುಗ್ಧೆಯಾಗಿ ಮಾತಾಡ್ತಾಳೆ, ಗಂಡ ಬಂದರೆ ನನಗೆ ಡೈವೋರ್ಸ್ ಕೊಡ್ತೀಯೋ ಕೊಡಲ್ವೋ ಅಂತ ಮಾತಾಡ್ತಾಳೆ. ಇಟ್ಸ್ ಲೈಕ್ ತುಂಬ ವೇರಿಯೇಷನ್ನು. ನನಗೆ ಇಷ್ಟ ಬಂದಂಗೆ ಮಾಡ್ಬೋದು. ನನಗೆ ಬೇಕಾಗಿರೋ ಸೀನ್ಸ್ ಎಲ್ಲ ಇದೆ, ಬೇಕಾಗಿರೋ ಮೂಡ್ಸ್ ಎಲ್ಲ ಇದೆ, ಬೇಕಾಗಿರೋ ಎಮೋಷನ್ಸ್ ಎಲ್ಲ ಇದೆ. ಆಟ ಆಡ್ಬೋದು ಆ ಕ್ಯಾರೆಕ್ಟರ್ ಸುತ್ತ. ನಾನು ಓಕೆ, ನಾನು ಹಿಂಗೂ ಮಾಡ್ತೀನಿ ಅಂತ. ಸೊ ಪರ್ಫಾರ್ಮೆನ್ಸ್ ಸ್ಪೇಸ್ ಇದೆ ಖಂಡಿತವಾಗ್ಲೂ. ಆ್ಯಂಡ್ ನನಗೆ ಅಪ್ರೋಚ್ ಮಾಡಿದ್ದು ವಿದ್ಯಾ ಮ್ಯಾಮ್ ಮತ್ತು ದಿಲೀಪ್ ಸರ್. ನಾನು ಅವ್ರ ಪ್ರೊಡಕ್ಷನ್ಗೋಸ್ಕರ, ಅವ್ರ ಪ್ರೊಡಕ್ಷನಲ್ಲಿ ವರ್ಕ್ ಮಾಡಬೇಕು ಅಂತ ತುಂಬ ವರ್ಷದಿಂದ ಆ್ಯಕ್ಚುಲಿ ಆಡಿಷನ್ ಮಾಡ್ತಾಯಿದ್ದೆ. ಪಾರು ಟೈಮಿಂದ ಆಡಿಷನ್ ಮಾಡ್ತಾಯಿದ್ದೆ, ಮಾಡಿದೆ, ಯಾವುದೂ ಸೆಲೆಕ್ಟ್ ಆಗಿಲ್ಲ. ಫೈನಲಿ ವಿ ಆರ್ ವರ್ಕಿಂಗ್ ಟುಗೆದರ್, ನಾನು ಮತ್ತು ವಿದ್ಯಾ ಮ್ಯಾಮ್ ಟೀಮು. ಸೊ ವೆರಿ ಹ್ಯಾಪಿ ಅಬೌಟ್ ದ ಕ್ಯಾರೆಕ್ಟರ್. ಓಕೆ, ವಿಲನ್ ರೋಲ್ ಮಾಡ್ತಾ ಇರೋದ್ರಿಂದ ಆಬ್ವಿಯಸ್ಲಿ ಒಂದು ನೆಗೆಟಿವ್ ಶೇಡ್ ನಿಮ್ಮ ಮೇಲೆ ಇದ್ದೇ ಇರುತ್ತೆ. ಸೊ ನೀವು ರೀಚ್ ಆಗಬೇಕು ಜನಗಳಿಗೆ, ಬಿಕಾಸ್ ವಿಲನ್ ಬಗ್ಗೆ ಕೆಟ್ಟದಾಗ ಮಾತಾಡಿದಾಗಲೇ ಆ ವಿಲನ್ ಸಕ್ಸಸ್ ಆಗಿದೆ ಆ ಪಾತ್ರದಲ್ಲಿ ಅಂತ. ಸೊ ಅದು ಎಷ್ಟು ಚಾಲೆಂಜಿಂಗ್ ಅನಿಸುತ್ತೆ ನಿಮಗೆ ಈ ರೋಲ್ ಮಾಡೋದಕ್ಕೆ ಅಂತ? ಖಂಡಿತವಾಗ್ಲೂ ನಾನು ಹೇಳ್ದಂಗೆ ಚಾಲೆಂಜಿಂಗ್ ಆಗಿದೆ. ಅದೇ ಕಾಯ್ತಾ ಇದ್ದೀನಿ ನಾನು, ಟೆಲಿಕಾಸ್ಟ್ ಆದಮೇಲೆ ಜನರ ರೆಸ್ಪಾನ್ಸ್ ಹೇಗಿರುತ್ತೆ, ಅವ್ರ ರೆಸ್ಪಾನ್ಸ್ ಬಂದ ಮೇಲೆ ನಾನು ಇನ್ನೂ ಬೆಟರ್ ಮಾಡ್ಬೋದಾ, ಇಂಪ್ರೂವ್ ಮಾಡ್ಕೊಳ್ಬೋದಾ, ಅಥವಾ ನಾನು ಮಾಡ್ತಿರೋದು ಸಾಕಾಗ್ತಿದೆ ಅಥವಾ ಮಾಡ್ತಿರೋದು ಚೆನ್ನಾಗಿದೆ ಅಂತ ಯಾವ ಆರ್ಟಿಸ್ಟ್ಗೂ ಅನ್ಸಲ್ಲ. ನನಗಂತೂ ಅನ್ಸೋದೇ ಇಲ್ಲ. ಸೀನ್ ಕಟ್ ಅಂದ ತಕ್ಷಣ ಚೂರು ಹಿಂಗೆ ಮಾಡಿಬಿಡ್ಬೇಕಿತ್ತಲ್ಲ, ಅಷ್ಟು ಸ್ಕೋಪ್ ಇದೆ ಈ ಕ್ಯಾರೆಕ್ಟರ್ಗೆ.
ಸೊ ಕಾಯ್ತಾ ಇದ್ದೀನಿ ನಾನು. ಟೆಲಿಕಾಸ್ಟ್ ಆದಮೇಲೆ ಜನರ ರೆಸ್ಪಾನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ನಾನು ಏನು ಮಾಡ್ಬೋದು ಇನ್ನೂ ಅಂತ. ಇಷ್ಟು ದಿನ ಬರೀ ಮಾಡ್ತಾ ಇದ್ದೀನಿ, ಅದು ಬ್ಯಾಂಕಿಂಗ್ ಆಗ್ತಾ ಇದೆ ಎಪಿಸೋಡ್ಸು. ಬಟ್ ನನಗೂ ಒಂದು ಒಪಿನಿಯನ್ನು ಅಥವಾ ಒಂದು ಮುಂದೆಯಿಂದ ಯಾರು ಚೆನ್ನಾಗಿ ಆಗ್ತಿಲ್ಲ ಅಂತ ಏನಾದ್ರು ಹೇಳಿದ್ರೆ ಇಂಪ್ರೂವ್ಮೆಂಟ್ಸ್ ಖಂಡಿತವಾಗ್ಲೂ ಮಾಡ್ಕೊಳ್ತೀನಿ. ಆ್ಯಂಡ್ ನೆಗೆಟಿವ್ ಲೀಡ್ ಅಂತ ಬಂದರೆ ಹೌದು, ನಾನು ಚೆನ್ನಾಗಿ ಮಾಡಿದ್ರೇ ಜನ ಬೈಕೊಳ್ಳೋದು. ಜನ ಬೈಯೋದು ಯಾವಾಗ ಅಂದರೆ ನಾನು ಚೆನ್ನಾಗಿ ಮಾಡ್ತೀನಿ. ಸೊ ನನಗೆ ಆ ಖುಷಿ ಇದೆ. ಜನ ಬೈಕೊಂಡ್ರೆ ಐ ಬಿ ಹ್ಯಾಪಿ, ಬಿಕಾಸ್ ಚೆನ್ನಾಗಿ ಮಾಡ್ತಾ ಇದ್ದೀನಿ, ಅದಕ್ಕೆ ಬೈಕೋತಾ ಇದ್ದಾರೆ ಅಂತ. ಬಟ್ ಡೆಫಿನೆಟ್ಲಿ ಕ್ಯಾರೆಕ್ಟರ್ ಅಂತ ಬಂದರೆ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಥರ. ಸೋನಿ ಈ ಕಡೆ ಆದರೆ ಪ್ರಿಯಾಂಕಾ ಆ ಕಡೆ. ಖಂಡಿತವಾಗ್ಲೂ ದೇರ್ ಆರ್ ನೋ ಸಿಮಿಲಾರಿಟೀಸ್. ನಾನಂತೂ ಇದು ಹಾರ್ಡ್ ವರ್ಕ್ ಕಷ್ಟಪಟ್ಬಿಟ್ಟೆ ಗ್ಲಾಮರಸ್ ಆಗಿ, ಅಥವಾ ಟು ಲುಕ್ ರಿಚ್, ಟು ಲುಕ್ ನೈಸ್, ಟು ಲುಕ್ ಅಪೀಲಿಂಗ್, ಅಥವಾ ಅಷ್ಟು ಕಾನ್ಫಿಡೆನ್ಸಲ್ಲಿ ಮಾತಾಡೋದು ಈಸಿ ಅಲ್ಲ ನನ್ನ ಪ್ರಕಾರ. ಒಂದು ಔಟ್ಫಿಟ್ ಹಾಕ್ತೀವಿ, ಒಂದು ರಿಚ್ ಔಟ್ಫಿಟ್ ಹಾಕ್ತೀವಿ, ಒಂದು ರಿಚ್ ಲುಕ್ಕಲ್ಲಿ ಕೂತಿದ್ದೀವಿ ಅಂದ್ರೂ ಸುಸ್ತಾಗ್ಬಿಡುತ್ತೆ ನನಗೆ. ಶೂಟಿಂಗ್ ಮುಗಿಸಿ ಮನೆಗೆ ಹೋಗೋಷ್ಟರಲ್ಲಿ ಬೆನ್ನು ಕೈ ಕಾಲು ಎಲ್ಲ ನೋವು ಬಂದ್ಬಿಡುತ್ತೆ. ಬಿಕಾಸ್ ಆ ವೇ ಡ್ರೆಸ್ಅಪ್ ಆಗಿರ್ತೀನಿ, ನನ್ನ ಬಾಡಿನ ಹಂಗೆ ಕ್ಯಾರಿ ಮಾಡಬೇಕಾಗಿರೋ. ಸೊ ಪ್ರಿಪ್ರೇಷನ್ಸ್ ತುಂಬಾ ಇದೆ. ಆ್ಯಂಡ್ ಎವ್ರಿ ಡೇ ಪ್ರಿಪೇರ್ ಆಗ್ತಾ ಇದ್ದೀನಿ. ಅದು ಒಂದು ತಿಂಗಳು ಪ್ರಿಪೇರ್ ಆಗಿಬಿಟ್ಟೆ. ಇವಾಗ ನನಗೆ ಸಿಕ್ಬಿಟ್ಟಿದೆ ಕ್ಯಾರೆಕ್ಟರ್ ಅನ್ನೋದು ಇಲ್ಲವೇ ಇಲ್ಲ. ಎವ್ರಿ ಡೇ ಕಲಿತಾ ಇದ್ದೀನಿ. ಐ ಆಮ್ ಗ್ರೋಯಿಂಗ್, ಐ ಆಮ್ ಲರ್ನಿಂಗ್. ಆ್ಯಂಡ್ ಅದಕ್ಕೆ ಬೇಕಾದಂಗೆ ಡೈರೆಕ್ಷನ್ ಟೀಮಿಂದ ನಮ್ಮ ಡೈರೆಕ್ಟರ್ ಆಗಲಿ ಸುಭಾಷ್ ಸರ್, ವಿದ್ಯಾ ಮ್ಯಾಮ್, ದಿಲೀಪ್ ಸರ್, ಅದರ್ ಕಾಸ್ಟಿಂಗ್ ಎಲ್ಲರೂ ನನ್ನ ಸೀನಿಯರ್ ಇದ್ದಾರೆ. ಎಲ್ಲರೂ ನಂಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ, ತುಂಬ ಹೆಲ್ಪ್ ಮಾಡ್ತಿದ್ದಾರೆ. ಸೊ ಐ ಆಮ್ ಇನ್ ದ ಪ್ರಾಸೆಸ್. ಕಲಿತಾ ಇದ್ದೀನಿ, ಏನೋ ಮಾಡ್ತಾ ಇದ್ದೀನಿ. ಇವಾಗ ಆಡಿಯನ್ಸ್ ಕೈಲಿರುತ್ತೆ, ಅವರೇ ಹೇಳ್ಬೇಕು ಹೆಂಗಿರುತ್ತೆ ಅಂತ. ಈಗಾಗಲೇ ಕಲರ್ಸ್ ಕನ್ನಡದಲ್ಲಿ ತುಂಬಾನೇ ಒಳ್ಳೊಳ್ಳೆ ಸೀರಿಯಲ್ಗಳಿದೆ. ಟಾಪ್ TRP ರೇಟಿಂಗ್ ಬರುವಂತಹ ಒಂದಿಷ್ಟು ಸೀರಿಯಲ್ಗಳು. ಆ ಎಲ್ಲ ಸೀರಿಯಲ್ಗಳ ಮಧ್ಯ ವಧು ಬರ್ತಾ ಇದೆ ಅಂತಂದರೆ ಎಷ್ಟು ನರ್ವಸ್ ಆಗಿದ್ದೀರಾ, ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಹಾಗೆ ಎಲ್ಲ ಸೀರಿಯಲ್ನ ಮೀರಿ ನಮ್ಮ ಸೀರಿಯಲ್ ಹೋಗುತ್ತೆ ಅನ್ನೋ ಕಾನ್ಫಿಡೆಂಟ್ ಎಷ್ಟಿದೆ ನಿಮಗೆ? TRP ನಂಬರ್ಸ್ ಅನ್ನೋದು ಡೆಫಿನೆಟ್ಲಿ ಅದು ಎಲ್ಲರೂ ಯೋಚನೆ ಮಾಡ್ತಾರೆ. ಫಿಲ್ಮ್ಸ್ ಆಗಲಿ, ಯಾವುದೇ ಸೀರಿಯಲ್ ಆಗಲಿ, ಎಲ್ಲರೂ ಕೂತ್ಕೊಂಡು ಮಾತಾಡ್ತಾರೆ, ಯೋಚನೆ ಮಾಡ್ತಾರೆ. ಬಟ್ ಅದ್ರ ಬಗ್ಗೆ ನನಗೇನು ಕಾಮೆಂಟ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅದನ್ನು ಮೀರಿ ಎಂಜಾಯ್ ಮಾಡಿದ್ದೀವಿ ತುಂಬ ಈ ಸೀರಿಯಲ್ನ. ಈ ಜರ್ನಿ ಏನಿತ್ತು, ಇದೊಂದು ಪ್ರಾಸೆಸ್ ಏನಿತ್ತು, ಅದು ತುಂಬ ಐ ಥಿಂಕ್ ಬೇರೆ ಸೀರಿಯಲಿಗೆ ಕಂಪೇರ್ ಮಾಡಿದ್ರೆ ತುಂಬ ವಿಭಿನ್ನವಾಗಿತ್ತು. ಬಿಕಾಸ್ ಸ್ಟೋರಿ ಲೈನ್ ಆಗಲಿ ಅಥವಾ ಟೆಕ್ನಿಕಲಿ ಅವ್ರು ಹೇಗೆ ಶೂಟ್ ಮಾಡಿದ್ದಾರೆ ಅಂದರೆ ಲಿಟ್ರಲಿ ಒಂದು ಫಿಲಮ್ನ ಶೂಟ್ ಮಾಡಿದ ಥರನೇ ಇತ್ತು. ಸೊ ಆ ಒಂದು ಫಿಲಮ್ ಶೂಟ್ ಮಾಡಿರೋ ಎಕ್ಸ್ಪೀರಿಯನ್ಸ್ ನಮಗೆ ಸೀರಿಯಲಲ್ಲಿ ಸಿಕ್ಕಿದೆ. ಅದೊಂದು ಡಿಫ್ರೆಂಟ್, ವಿಭಿನ್ನವಾಗಿದೆ. ಆ್ಯಂಡ್ ಇನ್ನೊಂದು ಡಿಫ್ರೆಂಟ್ ಸ್ಟೋರಿ ಲೈನ್ ನಮ್ಮದು. ಬಿಕಾಸ್ ಈಗಿನ ಜನ್ರೇಷನಿಗೆ ಕನೆಕ್ಟ್ ಆಗುತ್ತೆ. ನೀವು ಹೇಳಿದಾಗೆ ಸೊಸೈಟಿಲಿ ಈಗ ಡಿವೋರ್ಸ್ ತುಂಬ ಕಾಮನ್ ಆಗಿಬಿಟ್ಟಿದೆ. ಏನೇ ಮಾತು ಬಂದರೂ ಡಿವೋರ್ಸ್ ಅಂತ. ಬಟ್ ನಾನು ಡೈವೋರ್ಸ್ ಕೊಡ್ತೀನಿ, ಹೌದು ಒಪ್ಕೊಳ್ತೀನಿ, ಅದು ಸ್ಟೋರಿ ಲೈನ್ ಇದೆ, ಟ್ಯಾಗ್ ಲೈನ್ ಇದೆ, ಎವ್ರಿಥಿಂಗ್ ಈಸ್ ಓಕೆ. ಬಟ್ ಯಾಕೆ ಕೊಡ್ತೀನಿ, ಅದ್ರ ಇಂಟೆನ್ಷನ್ ಏನು, ಒಂದೊಂದು ಕ್ಯಾರೆಕ್ಟರ್ ಹಿಂದೆನೂ ಏನು ಇಂಟೆನ್ಷನ್ಸ್ ಇದೆ, ಏನು ವಿಷನ್ಸ್ ಇದೆ, ಅದು ತುಂಬ ಸ್ಟ್ಯಾಂಡ್ ಔಟ್ ಆಗುತ್ತೆ. ರೆಪ್ರೆಸೆಂಟ್ ಮಾಡುತ್ತೆ. ಸೊಸೈಟಿಲಿರೋ ಜನನೇ ನಮ್ಮ ಫ್ಯಾಮಿಲಿಲಿರೋದು. ಸೊ ಕನೆಕ್ಟ್ ಆಗುತ್ತೆ ಬೇಗ. ಇವಳು ನಂತರ ಇದ್ದಾಳಲ್ಲ, ಸಾರ್ಥಕ್ ಪಾಪ ಈ ಕಡೆ ಅಮ್ಮನೋ ಹೆಂಡ್ತಿನೋ ಅಂತ ಇರ್ತಾನೆ. ಸೊ ಬೇಸಿಕ್ಲಿ ಸೊಸೈಟಿಲಿ ಐ ಫೀಲ್ ಆ ಥರ ಜನ ಇದ್ದಾರೆ. ಅಮ್ಮನ ಕಡೆ ಸಪೋರ್ಟ್ ಮಾಡಲ್ಲ, ಹೆಂಡತಿ ಕಡೆ ಮಾಡಲ್ಲ ಅಂತ. ತುಂಬ ಕನೆಕ್ಟಿಂಗು. ಆಮೇಲೆ ಟ್ರೆಂಡಿಂಗ್ ಸಬ್ಜೆಕ್ಟು ನಮ್ಮದು. ಸೊ ಡೆಫಿನೆಟ್ಲಿ ಅದಕ್ಕೆ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಟೆಕ್ನಿಕಲಿ ಆ್ಯಸ್ ವೆಲ್ ತುಂಬ ಡಿಫ್ರೆಂಟ್ ಆಗಿದೆ. ಸೊ ನೀವು ಈಗಷ್ಟೇ ಹೇಳಿದ್ರಿ ಅಮ್ಮನ ಕಡೆ ಹೋಗ್ಲೋ ಹೆಂಡತಿ ಕಡೆ ಹೋಗ್ಲೋ ಅಂತ. ಸೊ ಆಬ್ವಿಯಸ್ಲಿ ಇದೊಂದು ಫ್ಯಾಮಿಲಿ ಡ್ರಾಮಾನೇ ಆಗಿರುತ್ತೆ. ಹೆಂಡತಿ ಮಾತು ಕೇಳಬೇಕು, ಅಮ್ಮನ ಮಾತು ಕೇಳಬೇಕು, ಅಮ್ಮನ ಮಾತು ಕೇಳಿದ್ರೆ ಹೆಂಡತಿಗೆ ಬೇಜಾರು, ಹೆಂಡತಿ ಮಾತು ಕೇಳಿದ್ರೆ ಅಮ್ಮ ಬೇಜಾರು. ಸೊ ಇದೇ ನಿಮಗೆ ಡಿವೋರ್ಸ್ ಆಗೋದಕ್ಕೆ ಕಾರಣ ಅಂತನಾ? ಇಲ್ಲ, ಅದು ಡಿವೋರ್ಸ್ ಆಗೋಕ್ಕೆ ಕಾರಣ ಅಲ್ಲ. ನಾನು ಹೇಳ್ದಂಗೆ ನನಗೆ ಪವರ್ ಬೇಕಾಗಿರುತ್ತೆ, ಅದೆಲ್ಲ ಬೇಕಾಗಿರುತ್ತೆ. ನಂಗೆ ಸಾರ್ಥಕ್ ಕೊಡ್ತಾ ಇರಲ್ಲ. ಅಮ್ಮನ ನಂತರ ಅಂತ ಇರ್ತಾನೆ. ನನಗೆ ಅಮ್ಮ ಇರಬೇಕಾದ್ರೆ ಬೇಕು. ಅಮ್ಮ ನಂತರ ಅಂದರೆ ಅಷ್ಟು ಕಾಯಕ್ಕಾಗಲ್ಲ. ಅದು ಡಿವೋರ್ಸ್ ಕಾರಣ. ಅತ್ತೆ ಮುಂದೆ ನಾನು ಅಮ್ಮ ಪರ್ಫೆಕ್ಟ್ ಸೊಸೆ. ಅತ್ತೆಗೆ ಹೋಗಿ ಕೇಳಿದ್ರೆ ಇವತ್ತಿಗೂ ಸೊಸೆ ಯಾವ ಥರ ಇರಬೇಕು, ಸೊಸೆ ಅಂದರೆ ಪ್ರಿಯಾಂಕಾ ಥರ ಇರಬೇಕು, ನನ್ನ ಮುದ್ದು ಸೊಸೆ, ಏನು ಚೆನ್ನಾಗಿ ಕಾಣ್ತಾಳೆ, ಏನು ಒಳ್ಳೆ ಗುಣಗಳು, ಅಯ್ಯೋ ಅತ್ತೆ ಅಂದರೆ ಪ್ರಾಣ ಕೊಟ್ಬಿಡ. ಅತ್ತನ ಮುಂದೆ ಐ ಆಮ್ ಲೈಕ್ ಪರ್ಫೆಕ್ಟ್ ಸೊಸೆ, ಪರ್ಫೆಕ್ಟ್ ಐಡಿಯಲ್ ಸೊಸೆ ಅನ್ನೋ ಥರ. ಆ್ಯಂಡ್ ನಾನು ಅತ್ತೆ ಮುಂದೆ ಚೆನ್ನಾಗೇ ಇರ್ತೀನಿ. ಬರೀ ಗಂಡನ ಜೊತೆ ಐ ಬಿ ಪ್ಲೇಯಿಂಗ್ ಅರೌಂಡ್. ಆ ಗೇಮ್ ಬರೀ ಗಂಡಂಗೆ ಗೊತ್ತಿರುತ್ತೆ, ಅತ್ತೆಗೆ ಏನೂ ಗೊತ್ತಿರಲ್ಲ ಪಾಪ. ಶಿ ಈಸ್ ಅ ನೈಸ್ ಸಾಫ್ಟ್ ಲೇಡಿ. ಸೊ ನನ್ಗೆ ಗೊತ್ತಿಲ್ಲ ಕೇಳಬೇಕು ಕೇಳಬಾರ್ದು ಅಂತ. ಇವಾಗ ನಿಮ್ಮದು ಡಿವೋರ್ಸ್ ಆಗ್ತಾ ಇದೆ, ಅದ್ರ ಟೈಮಲ್ಲೇ ಡಿವೋರ್ಸ್ ಲಾಯರ್ ಜೊತೆಗೆ ನಿಮ್ಮ ಹಸ್ಬೆಂಡು ಮದುವೆ ಆಗೋದು ಏನಾದರೂ ಸಿಚುವೇಶನ್ ಬಂದರೆ ಅವಾಗ ಮತ್ತೆ ನೀವು ವಾಪಸ್ ಬಂದು ಮತ್ತೆ ಅದೆಲ್ಲ ಮೆಸಪ್ ಮಾಡುವಂತಹ ಒಂದಿಷ್ಟು ಸೀನ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಮೇ ಬಿ ಆರ್ ಮೇ ಬಿ ನಾಟ್. ಮೇ ಬಿ ಇಲ್ಲ, ನೀವು ಕೇಳಿದ್ರಲ್ಲಿ ತಪ್ಪು ಅಂತ ಹೇಳ್ತಾ ಇಲ್ಲ. ಬಟ್ ಅದು ಉತ್ತರ ಕೊಡೋಕ್ಕೆ ಐ ಆಮ್ ನಾಟ್ ದ ರೈಟ್ ಪರ್ಸನ್ ಅನ್ಸುತ್ತೆ. ಬಿಕಾಸ್ ಪ್ರಿಯಾಂಕಾ ಇಸ್ ವೆರಿ ಅನ್ಪ್ರೆಡಿಕ್ಟಬಲ್. ಅವಳು ಏನೋ ಮಾಡ್ತಾ ಇರ್ತಾಳೆ, ಏನೋ ಮಾಡಿಬಿಡ್ತಾಳೆ.
ಡೈವೋರ್ಸ್ ಕೊಡ್ತೀನಿ ಅಂತಾಳೆ. ಆಮೇಲೆ ಸಡನ್ನಾಗಿ ಆ್ಯನಿವರ್ಸರಿ ಪಾರ್ಟಿ ನಡೀತಾ ಇದೆ, ಫುಲ್ ಸೆಲೆಬ್ರೇಷನ್ನು, ಗ್ರ್ಯಾಂಡ್ ಸೆಲೆಬ್ರೇಷನ್ನು, ರಿಚ್ನೆಸ್ ಎಲ್ಲ ಇದೆ. ಸಡನ್ನಾಗಿ ನಂಗೆ ಡೈವೋರ್ಸ್ ಬೇಕು ಅಂದ್ಬಿಡ್ತಾಳೆ. ಆಮೇಲೆ ಬೇಡ ಅಂತಲೂ ಹೇಳ್ಬಹುದು. ಯು ಕ್ಯಾನ್ ಪ್ರೆಡಿಕ್ಟ್ ಹರ್. ಅವಳ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ. ಅವಳ ಮೈಂಡ್ ಹೆಂಗೆ ಚೇಂಜ್ ಆಗುತ್ತೆ ಅಂತ ನೋಡೋಕ್ಕೆ ಸೀರಿಯಲ್ ನೋಡಬೇಕು. ಬಿಗ್ ಬಾಸ್ ಟೈಮಿಂಗಲ್ಲೇ ನಿಮ್ಮ ಸೀರಿಯಲ್ ಬರ್ತಾ ಇರೋದು. ನಿಮಗೆ ಗೊತ್ತು ಬಿಗ್ ಬಾಸ್ ಈಗ ಎಷ್ಟರ ಮಟ್ಟಿಗೆ ಜನಪ್ರಿಯತೆ ಪಡ್ಕೊಂಡಿದೆ ಅಂತ. ಸೊ ಆ ಒಂದು ಗ್ಯಾಪ್ನ, ಆ ಒಂದು ಟೈಮ್ನ ಯೂಸ್ಫುಲ್ ಆಗಿ ಫಿಲಪ್ ಮಾಡೋದಕ್ಕೆ, ಜನಗಳನ್ನ ಎಂಗೇಜ್ ಆಗಿಡೋದಕ್ಕೆ ನಿಮ್ಮ ಸೀರಿಯಲ್ ಬರ್ತಿರೋದ್ರಿಂದ ಜನಗಳು ನಿಮ್ಗೆ ಅಷ್ಟು ಈಸಿಯಾಗಿ ನಿಮ್ಮ ಸೀರಿಯಲ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅನ್ನೋ ಕಾನ್ಫಿಡೆಂಟ್ ನಿಮಗಿದೆಯಾ? ಡೆಫಿನೆಟ್ಲಿ ಒಂದಿದೆ. ಒಂದು ಹೇಳ್ತಾರಲ್ಲ, ಹಾರ್ಡ್ ವರ್ಕ್ ಮಾಡಾದ್ಮೇಲೆ ನನಗೆ ಇದು ಕ್ಲಿಕ್ ಆಗುತ್ತೆ, ಅಚೀವ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಾನು ಒಬ್ಬಳೇ ಅಂತ ಅಲ್ಲ, ಇಡೀ ಟೀಮ್ ಸೇರ್ಕೊಂಡು ಮಾಡಿರೋ ಹಾರ್ಡ್ ವರ್ಕ್, ಅದ್ರ ಮೇಲೆ ಕಾನ್ಫಿಡೆನ್ಸ್ ಇದೆ ದಟ್ ರೀಚ್ ಆಗುತ್ತೆ. ನಮ್ಮ ಪ್ರಯತ್ನ ನಾವು ಪಟ್ಟಿದ್ದೀವಿ, ಇನ್ನೂ ಫಲ ಕೊಡೋದು ಅದು ದೇವ್ರ ಕೈಲಿ ಮತ್ತು ಆಡಿಯನ್ಸ್ ಕೈಲಿರೋದು. ಸೊ ನೋ ಕಮೆಂಟ್ಸ್ ಅಬೌಟ್ ದ ರಿಯಾಕ್ಷನ್. ಅದೇ, ಬಟ್ ಡೆಫಿನೆಟ್ಲಿ ಕಾನ್ಫಿಡೆಂಟ್ ಅಂತೂ ಇದೀವಿ ನಾವು. ಪ್ರಾಜೆಕ್ಟ್ ಬಗ್ಗೆ ರೀಚ್ ಆಗುತ್ತೆ, ಜನ ಎಕ್ಸೆಪ್ಟ್ ಮಾಡ್ಕೊತಾರೆ. ಬಿಕಾಸ್ ಈಗ ಇರೋ ಫಿಲ್ಮ್ ಸಬ್ಜೆಕ್ಟ್ಸು, OTT ಸಬ್ಜೆಕ್ಟ್ಸು ಆ ಥರ ಜನ ಕೇಳ್ತಿರೋದ್ರಲ್ಲಿ ಇದು ಒಂದು ಡಿಫ್ರೆಂಟ್ ಸ್ಟೋರಿ ಲೈನ್ಸು ಡೆಫಿನೆಟ್ಲಿ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ. ನಮ್ಮ ಕನ್ನಡಿಗರು ವಿಶಾಲ ಮನ್ಸವ್ರದ್ದು, ಏನೇ ಬಂದರೂ ಅವ್ರು ಎಕ್ಸೆಪ್ಟ್ ಮಾಡ್ಕೊತಾರೆ. ಹಾಗೆ ಅದು ಒಂದು ಪುಟ್ಟ ಪ್ರಾಜೆಕ್ಟ್ ಅಷ್ಟೇ. ಓಕೆ, ವಿಲನ್ ರೋಲಿಂದ ಮಾಡ್ತಾ ಇರೋದು ನಿಮಗೆ ಸಡನ್ ಆಗಿ ಇವಾಗ ಸೀರಿಯಲ್ ಮಾಡ್ತಾ ಇರುವಾಗ ನಿಮ್ಗೇನಾದರೂ ಫಿಲ್ಮ್ ಆಫರ್ ಏನಾದರೂ ಬಂತು ಅಂತಂದರೆ ನೀವು ಒಪ್ಕೊಳ್ಳೋಕೆ ರೆಡಿ ಇದ್ದೀರಾ, ಅಥವಾ ಫಿಲ್ಮ್ ಮಾಡೋಕ್ಕೆ ರೆಡಿ ಇದ್ದೀರಾ, ಓಪನ್ ಇದ್ದೀರಾ ಅದು ವಿಷಯಕ್ಕೆ ಅಂತ? ಎಸ್ ಡೆಫಿನೆಟ್ಲಿ. ಫಿಲ್ಮ್ಸು ಕೂಡ ನನ್ನ ಮೇಜರ್ ಗೋಲ್ ಆಗಿದೆ. ಸದ್ಯಕ್ಕೆ ಮಾಡ್ತಾ ಇದ್ದೀನಿ ಪೂರ್ವಪರ ಅನ್ನೋ ಒಂದು ಫಿಲಮು. ನಾನು ಮತ್ತು ಅಭಿಷೇಕ್, ನನ್ನ ಹಸ್ಬೆಂಡ್ ರೋಲ್ ಮಾಡ್ತಿದ್ದಾರಲ್ಲ, ಸಾರ್ಥಕ್ ಅಂತ, ಅವರಿಬ್ಬರು, ಅದರಲ್ಲೂ ಅವರಿಬ್ಬರೇ ಪೇರು. ಬಟ್ ಪ್ರಾಬ್ಲಿ ಸೀರಿಯಲ್ ಮುಂಚೆನೇ ಆ ಫಿಲಮ್ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು. ಸೊ ಆ ಫಿಲಮ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಬೇರೆ ಫಿಲ್ಮ್ಸ್ ಬಂದರೆ ಖಂಡಿತವಾಗ್ಲೂ ಐ ಆಮ್ ಓಪನ್ ಟು ಫಿಲ್ಮ್ಸ್. ಈಗಷ್ಟೇ ಹೇಳಿದ್ರಿ ಅಭಿಷೇಕ್ ಜೊತೆ ಮಾಡಿದ್ದೆ ಫಿಲ್ಮ್ ಅಂತ. ಸೊ ಆಬ್ವಿಯಸ್ಲಿ ನಿಮ್ಮಿಬ್ಬರ ಮಧ್ಯೆ ಒಂದು ಬಾಂಡಿಂಗ್ ಅಂತ ಇರುತ್ತೆ. ಸೊ ಈ ಬಾಂಡಿಂಗು ಸೀರಿಯಲಲ್ಲಿ ಯಾವ ಥರ ವರ್ಕೌಟ್ ಆಗುತ್ತೆ ಮತ್ತು ನಿಮಗೆ ಪ್ಲಸ್ ಪಾಯಿಂಟ್ ಆಗಲಿದೆ ಅಂತ? ಫ್ರ್ಯಾಂಕ್ಲಿ ಸ್ಪೀಕಿಂಗ್, ಫಿಲಮಲ್ಲಿ ನಮ್ದು ಯಾವ ಬಾಂಡಿಂಗು ಇರಲಿಲ್ಲ. ಫಿಲಮಲ್ಲಿ ಬರ್ತಾ ಇದ್ದೆ, ಶೂಟಿಂಗ್ ಮಾಡ್ತಾ ಇದ್ದೆ, ಸರಿ ಸೀನ್ ಇದ್ದಾಗ ಬರ್ತಾ ಇದ್ದೆ, ಶಾರ್ಟಿಗೆ ಮಾಡ್ತಾ ಇದ್ದೆ, ಹೋಗ್ತಿದ್ದೆ. ಸೀರಿಯಲ್ ಅಂದ್ರೇ ನಮಗೆ, ಈ ಸೀರಿಯಲ್ ಶುರು ಆದಮೇಲೆ ಒಂದು ಫ್ಯಾಮಿಲಿ ಅಂತ ಕ್ರಿಯೇಟ್ ಆಗಿದ್ದು. ಕುತ್ಕೊಂಡು ಜೊತೆಗೆ ಊಟ ಮಾಡೋದಾಗಲಿ ಅಥವಾ ಕುತ್ಕೊಂಡು ಮಾತಾಡೋದಾಗಲಿ. ಫಿಲ್ಮ್ಸಲ್ಲಿ ನಾವು ಮಾತೇ ಆಡೋರಿಲ್ಲ. ನಾನು ಅಭಿಷೇಕ್ ಹಾರ್ಡ್ಲಿ 1-2-3 ಟೈಮ್ಸ್ ಏನೋ ಮಾತಾಡಿದ್ವಿ, ಮಾತೇ ಆಡಲಿಲ್ಲ ನಾವು. ಸೀರಿಯಲ್ ಬಂದ್ಬಿಟ್ರೆ ಓಹ್ ಅಭಿಷೇಕೇನಾ ಇದ್ರಲ್ಲೂ ಅಂದ್ಕೊಂಡು. ಆಮೇಲೆ ವಿ ಸ್ಟಾರ್ಟೆಡ್ ಟಾಕಿಂಗ್ ಟು ಈಚ್ ಅದರ್, ಕುತ್ಕೊಂಡು ಮಾತಾಡೋದು, ಟೈಮ್ ಸ್ಪೆಂಡ್, ಬೇರೆ ಆರ್ಟಿಸ್ಟು ನಾವು ಎಲ್ಲ ಕುತ್ಕೊಂಡು ಜೋಕ್ ಮಾಡೋದು. ಬಿಕಾಸ್ ಸೀರಿಯಲ್ ಅಂದ್ರೇ ದಿನಾ ಬೆಳಗ್ಗೆ ನಮ್ಮನ್ನು ನಾವು ನೋಡ್ಕೊಳ್ಳೇಬೇಕು. ಒಂದು ಇಡೀ ತಿಂಗಳಲ್ಲಿ ಒಂದು 15 ಡೇಸ್ ಅಂತೂ ಮಿನಿಮಮ್ ವಿ ಹ್ಯಾವ್ ಟು ಸಿ ಈಚ್ ಅದರ್, ಜೊತೆಗೆ ಇರಬೇಕು, ಜೊತೆಗೆ ಕೂತಿರ್ಬೇಕು, ಜೊತೆಗೆ ವಿ ಹ್ಯಾವ್ ಟು ಸ್ಪೆಂಡ್ ಟೈಮ್ ಆ್ಯಂಡ್ ಆಲ್. ಸೊ ಸೀರಿಯಲ್ ಅಲ್ಲಿ ಐ ಹ್ಯಾವ್ ಅ ಬಾಂಡಿಂಗ್ ವಿತ್ ಅಭಿಷೇಕ್ ಆ್ಯಸ್ ಎ ಗುಡ್ ಫ್ರೆಂಡ್. ಆ್ಯಂಡ್ ಬೇರೆ ಆರ್ಟಿಸ್ಟ್ ಜೊತೆನೂ ಅಷ್ಟೇ, ವಿ ಆರ್ ಲೈಕ್ ಅ ನೈಸ್ ಸ್ಮಾಲ್ ಫ್ಯಾಮಿಲಿ. ಓಕೆ, ಸೆಲೆಬ್ರೇಟ್ ಮಾಡುವಂತಹ ಕ್ಯಾರೆಕ್ಟರೇನಾ ನೀವು? ಇವಾಗ ಡೈವೋರ್ಸ್ ತೊಗೊಳ್ತಾ ಇದ್ದೀರಾ ಅಂತಂದರೆ ಯೂಶ್ವಲಿ ಸೆಲೆಬ್ರೇಟ್ ಮಾಡೋಲ್ಲ, ಅದನ್ನು ಒಂಥರ ಏನಂತಾರೆ ಡಿಪ್ರೆಷನಲ್ಲಿರೋವಂಥ ಆ ಥರದೊಂದಿಷ್ಟು ಕ್ಯಾರೆಕ್ಟರ್ಸ್ ಇರುತ್ತೆ. ಬಟ್ ನಿಮ್ದ್ರಲ್ಲಿ ನೋಡಿದಾಗ ನೀವು ನಾನು ಡಿವೋರ್ಸ್ ಅಂತ ಹೇಳ್ತೀರಾ, ಅವ್ರ ಮದುವೆ ಅಂತ ಅವ್ರು ಹೇಳ್ತಾರೆ. ಸೊ ಇದು ಸೆಲೆಬ್ರೇಟ್ ಮಾಡುವಂತಹ ಒಂದು ಕ್ಯಾರೆಕ್ಟರ್ನೇನಾ ನಿಮ್ಮದು ಅಂತ? ಎಸ್ ಖಂಡಿತವಾಗ್ಲೂ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಪ್ರಿಯಾಂಕಾ ಇಸ್ ಅನ್ಪ್ರಿಡಿಕ್ಟಬಲ್ ಅಂತ. ಅವಳು ಏನು ಮಾಡ್ತಾಳೆ, ನೆಕ್ಸ್ಟ್ ಪ್ಲ್ಯಾನ್ ಏನಿದೆ ಅದು ಯಾರೂ ಗೆಸ್ ಮಾಡೋಕ್ಕೆ ಆಗಲ್ಲ. ಸೊ ಪ್ರಾಬಬ್ಲಿ ಯಾರೂ ಅಂದ್ಕೊಂಡಿರಲ್ಲ ನಾನು ಡೈವೋರ್ಸ್ ತೊಗೊಂಡ್ರೆ, ಅಥವಾ ಯಾರೇ ಡೈವೋರ್ಸ್ ತೊಗೊಂಡ್ರು ಸೆಲೆಬ್ರೇಟ್ ಮಾಡ್ತಾರೆ ಅಂತ ಯಾರೂ ಅಂದ್ಕೊಂಡಿರಲ್ಲ. ಬಟ್ ಪ್ರಿಯಾಂಕಾ ಇಸ್ ಸೆಲೆಬ್ರೇಟಿಂಗ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ, ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಸೀರಿಯಲ್. ಥ್ಯಾಂಕ್ ಯು ಸೋ ಮಚ್. ಎಸ್, ಇದಾಗಿತ್ತು ಸೋನಿಯವರ ಮಾತು. ವಧು ಸೀರಿಯಲ್ ವಿಷಯಕ್ಕೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ. ನೋಡೋಣ ಯಾವ ಥರ ಸೀರಿಯಲ್ ಬರುತ್ತೆ ಅಂತ. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ವೈದೇಹಿ, ವಿಶ್ವವಾಣಿ TV, ಬೆಂಗಳೂರು.